ಮುಂಡ್ರಿಗಿ ಗ್ರಾಮದ ಎಲ್ಲ ನನ್ನ ಕರುಳ ಬಳ್ಳಿಯ ಜನತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಮುಂಡ್ರಿಗಿ ನಾಗರಾಜ್ ಅವರು ಹಾಗೂ ಮುನ್ನಾಬಾಯಿ ಅಣ್ಣನವರು ಮತ್ತು ಶ್ರೀಯುತ ಮಾಲಯ್ಯ ಅಣ್ಣನವರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶ್ರೀಯುತ ನಾಗಪ್ಪ ಅವರು ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಗೆ ಚಾಲನೆಯನ್ನು ನೀಡ್ತಾ ಇದ್ದೀನಿ. ಬಂಧುಗಳೇ, ಮುಖ್ಯವಾಗಿ ಈ ಮಹಾಶಿವರಾತ್ರಿ ಹಬ್ಬದ ಒಂದು ಇಂದಿನ ದಿನ ಜಾಗರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಈ ಜಾಗರಣೆಯಲ್ಲಿ ಯಾರೂ ಸಹ ಮಲಗೋದಿಲ್ಲ. ಯಾಕೆ? ಅದರಿಂದ ಒಂದು ಕಥೆ ಇದೆ. ಅದೇನಪ್ಪ ಅಂದ್ರೆ, ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟನ ಉಜ್ಜಿದ್ರೆ ಅದರಿಂದ ಒಂದು ಅಮೃತ ಹೊರಗೆ ಬರುತ್ತೆ. ಆ ಅಮೃತ ಸೇವನೆ ಮಾಡಿದವ್ರಿಗೆ ಸಾವು ಇರಲ್ಲ. ಆ ರೀತಿ ಮಾಡ್ಬೇಕಾದ್ರೆ ದೇವನ ದೇವತೆಗಳು ಆ ಬೆಟ್ಟನ ಉಜ್ಬೇಕಾದ್ರೆ ಅದು ಬೆಟ್ಟದಷ್ಟು ದೊಡ್ಡ ಹಗ್ಗ ಸಿಗಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಹಾವನ್ನ ಬೆಟ್ಟಕ್ಕೆ ಸುತ್ತಿ ಅದರಿಂದ ಬೆಟ್ಟವನ್ನು ಉಜ್ತಕ್ಕಂತ ಕೆಲಸ ಮಾಡ್ತಾರೆ. ಆಗ ಆ ಹಾವಿನ ಮೈ ಹರಿದು ಅದರ ವಿಷ ಆ ಸಮುದ್ರದಲ್ಲಿ ಎಲ್ಲ ಸುತ್ತಾಡ್ಕೊಂಡ್ಬಿಡುತ್ತೆ. ಆ ಸಮುದ್ರದಲ್ಲಿ ಸುತ್ತಾಡಿರ್ಬೇಕಂತ ಸಂದರ್ಭದಲ್ಲಿ ಆ ಒಂದು ವಿಷದಿಂದ ಇಡೀ ಪ್ರಪಂಚನೇ ಸರ್ವನಾಶ ಆಗ್ಬೋದು ಅಂತ ತಿಳಿದು ಭಕ್ತಾದಿಗಳೆಲ್ಲ ಶಿವನ ಹತ್ರ ಹೋಗಿ ಬರ್ತಾರೆ. ಶಿವನೇ ಈ ರೀತಿ ವಿಷ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಅದರಿಂದ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ, ನೀನೇ ಏನಾದ್ರೂ ಒಂದು ಪರಿಹಾರ ಕೊಡ್ಬೇಕಂತೇಳಿ ಬರ್ತಾರೆ. ಆಗ ಶಿವ ಆ ವಿಷವನ್ನ ಕುಡಿದು ಸೇವಿಸಿದಾಗ ಅವರು ಮೈಯೆಲ್ಲ ನೀಲಿ ಆಗಿರುತ್ತೆ. ನೀವು ಈಗಲೂ ಗಮನಿಸಿರ್ಬೋದು, ಶಿವನ ಚಿತ್ರಗಳೆಲ್ಲ ನೀಲಿ ಕಲರ್ ಆಗಿರುತ್ತೆ. ಹಾಗೂ ಆ ವಿಷ ಸೇವನೆಯಿಂದ ಅವರಿಗೆ ನೀಲಕಂಠ ಅಂತಕ್ಕಂಥ ಹೆಸರನ್ನೂ ಬರುತ್ತೆ. ಆ ಶಿವ ವಿಷ ಸೇವನೆ ಮಾಡಿದಾಗ ಸಾಮಾನ್ಯವಾಗಿ ಹಾವು ಕಚ್ಚಿದಾಗ ಅವರು ಆ ರಾತ್ರಿ ನಿದ್ದೆ ಮಾಡಬಾರ್ದು. ಆಗ ಶಿವನನ್ನ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಅಂತೇಳಿ ಅವರ ಭಕ್ತಾದಿಗಳು ರಾತ್ರಿ ಎಲ್ಲ ಒಂದು ಭಜನೆ ಅಥವಾ ಸಾಂಗ್ಗಳನ್ನ ಆಡ್ತಾ ಆ ರಾತ್ರಿನ ಕಳೀತಾ ಇರ್ತಾರೆ. ಇದನ್ನ ಜಾಗರಣೆ ಅಂತೇಳಿ ಅಂದಿನಿಂದ ಆಚರಣೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಈ ಒಂದು ಜಾತ್ರೆಯನ್ನ ಸುಮಾರು 53ರಿಂದ 54 ವರ್ಷಗಳಿಂದ ನಿರಂತರವಾಗಿ ಆಚರಣೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಹಿರಿಯರು ಪ್ರತಿ ವರ್ಷನೂ ಸಹ ಇದನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇದೇ ಹಬ್ಬದ ಪ್ರಯುಕ್ತ ನಾವಿಲ್ಲಿ ಸನ್ಮಾನ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸನ್ಮಾನ ಕಾರ್ಯಕ್ರಮ ಅಂದ್ರೆ ಸನ್ಮಾನ ಯಾರ್ಯಾರಿಗೆ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ. ಸನ್ಮಾನ ಯಾರಿಗೆ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ಮೊದಲೇ ಒಂದು ಕೇಂದ್ರ ಬಿಂದುವಾಗಿ ನಮಗೆಲ್ಲರಿಗೂ ಕಾಣ್ತಕ್ಕಂಥವ್ರು ಶ್ರೀಯುತ ಬಿ ಮುಂಡ್ರಿಗಿ ನಾಗರಾಜ್ ಅವರು. ಯಾಕಂದ್ರೆ ಅವ್ರ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿಮಗೆ ಬಹಳ ಗೊತ್ತು. ಇಡೀ ಗ್ರಾಮಕ್ಕೆ ಅವರು ಚಿರಪರಿಚಿತರು ಅಂತ ಎಲ್ರಿಗೂ ಗೊತ್ತು. ನೀವು ಯಾವುದೋ ಒಂದು ನಿಮ್ಸ್ ಹಾಸ್ಪಿಟ್ಲ್ ಅಥವಾ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಯಾರು ಸಹ ಡಾಕ್ಟರ್ಗಳು ಅಷ್ಟು ಬೇಗ ಕೇರ್ ತಗೊಳ್ಳಲ್ಲ. ಅದೇ ಮುಂಡ್ರಿಗಿ ನಾಗರಾಜ್ ಅವರು ಏನಾದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅಥವಾ ಅವರು ಬೆಂಬಲಿಗರು ಯಾರಾದ್ರೂ ಬಂದ್ರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಡಾಕ್ಟ್ರು ಅಥವಾ ನರ್ಸ್ಗಳು ಎಲ್ಲರೂ ಸಹ ಆ ರೋಗಿಗಳನ್ನ ಬಹಳ ಕೇರ್ ತಗೊಂಡು ಅಣ್ಣನ ಕಡೆಯವರು ಅಂತೇಳಿ ಬಹಳ ಚೆನ್ನಾಗಿ ನೋಡಿ ಕಳಿಸ್ತಾರೆ. ಅದೇ ರೀತಿ ನಾವು ನಿಮ್ಗೆಲ್ಲರಿಗೂ ಕೆಲವರಿಗೆ ಅನುಭವ ಆಗಿರ್ಬೋದು. ಯಾವಾದ್ರೂ ಕೇಸ್ ಒಳಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಮ ತಂದೆ ತಾಯಿಗಳಿಗಿಂತ ಮುಂಚಿತವಾಗಿ ಫೋನ್ ಹೋಗೋದು ಮುಂಡ್ರಿಗಿ ನಾಗರಾಜ್ ಅವರು ಮಾತ್ರ. ಸರ್, ನಿಮ್ಮೂರಿಂದ ಈ ತರ ಒಂದು ಕೇಸ್ ಬಂದಿದೆ ಅಂತೇಳಿ ಫಸ್ಟ್ ಅವ್ರಿಗೆ ಅಂದ್ರೆ ಮುಂಡ್ರಿಗಿ ನಾಗರಾಜ್ ಅಂದ್ರೆ ಮುಂಡ್ರಿಗಿ ಗ್ರಾಮ ಅಂದ್ರೆ ಮುಂಡ್ರಿಗಿ ನಾಗರಾಜ್ ಅನ್ನೋ ತರ ಅವರು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳ್ಕೊಂಡಿದ್ದಾರೆ. ಅವರ ಈ ಸಾಧನೆಗೆ
ಅಂದ್ರೆ ಅವರು ಜೀವನದಲ್ಲಿ ಸಾಕಷ್ಟು ಸೋಲುಗಳನ್ನ ಕಂಡಿದ್ದಾರೆ. ಆದ್ರೆ ಅವರು ಯಾವ ಸೋಲಿಗೂ ಸಹ ಎದೆಗುಂದದೆ ಮತ್ತೊಮ್ಮೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿದ್ದಾರೆ. ಅವರು ಹಾನಗಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಬಹಳ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವನ್ನು ಪಡೆದಿದ್ದಾರೆ. ಆದ್ರಿಂದ ಇವತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಮಾನವಣ್ಣನವರು ಅಣ್ಣವರು ಈಗ ತಾನೇ ಹೇಳಿದ್ರು, ಮುಂದೋಗಿ ನಾಗರಾಜ್ ಮತ್ತು ಮಾನವಣ್ಣನವರು ಒಂದೇ ನಾಣ್ಯದ ಎರಡು